ಗದಗ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಇವರು ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಶಿರಹಟ್ಟಿ ತಹಸೀಲ್ದಾರ್ ಕಚೇರಿಗೆ ಭೇಟಿ ನೀಡಿ ಪ್ರತಿಯೊಂದು ವಿಭಾಗಗಳನ್ನು ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ರೆಕಾರ್ಡ್ ರೂಮ್ ವೀಕ್ಷಿಸಿ ಅಧಿಕಾರಿಗಳಿಗೆ ಮಹತ್ವದ ದಾಖಲೆಗಳನ್ನು ಜೋಪಾನದಿಂದ ಕಾಪಾಡಿಕೊಳ್ಳಲು ಸೂಚನೆ ನೀಡಿದರು. ತಹಶೀಲ್ದಾರ್ ಅನಿಲ್ ಬಡಿಗೇರ್ ಇವರು ಜಿಲ್ಲಾಧಿಕಾರಿಗೆ ಶಿರಹಟ್ಟಿ ತಾಲೂಕಿನ ಬಗ್ಗೆ ಸಮಗ್ರ ಮಾಹಿತಿ ನೀಡಿದರು. ಈ ವೇಳೆಯಲ್ಲಿ ಏಜೆನ್ಸಿಗಳ ಮೂಲಕ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಸಿಬ್ಬಂದಿಗಳು ಕಳೆದ 2 ತಿಂಗಳಿನಿಂದ ನಮಗೆ ಸಂಬಳ ಬಂದಿಲ್ಲ ಎಂದು ಜಿಲ್ಲಾಧಿಕಾರಿ ಬಳಿ ತಮ್ಮ ಅಳಲನ್ನು ತೋಡಿಕೊಂಡರು. ಸದ್ಯ ಈಗ ಮಳೆಯ ಪ್ರಮಾಣ ಹೆಚ್ಚಿಗೆ ಇರುವುದರಿಂದ ಶಿರಹಟ್ಟಿ ತಾಲೂಕಿನಲ್ಲಿ ಇರುವ ನದಿ ತೀರದ ಗ್ರಾಮಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದ್ದು ಸೂಕ್ತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಹಶೀಲ್ದಾರ್ ಅನಿಲ್ ಬಡಿಗೇರ್ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಿದರು. ನ್ಯೂಸ್ ಬ್ಯೂರೋ, ಚಂದ್ರಶೇಖರ್ ಸೋಮಣ್ಣವರು. ಒಂದು ಪ್ಲೈವುಡ್ ಹೊಡಿಸಿದ್ರೆ ಸಾಕು. ಮನೆ ಎಲೆಕ್ಷನ್ ಯೂಸ್ ಮಾಡಿ ಪ್ಲೈವುಡ್ ಸ್ಟ್ರಾಂಗ್ ರೂಮ್ ಹೊಡಿದ್ರೆ ಬ್ಯಾಕ್ ಸೈಡ್ ಇಂದ ಹೊಡಿಸಿರಿ. ಈ ಕಡೆ ರೆಕಾರ್ಡ್ ಇದೆಲ್ಲ ಬ್ಯಾಕ್ ಸೈಡ್ ಒಂದು ಪ್ಲೈವುಡ್ ಹೊಡಿಸಿರಿ ಸಾಕು. ಎಲ್ಲ ಓಲ್ಡ್ ರೆಕಾರ್ಡ್ಸ್ ಅದಾವ. ಆ ಕಡೆ ಓಪನ್ ಇಲ್ಲ ಅಂತ ಕಾಣ್ತದೆ. ಈ ಕಡೆ ಇನ್ನೂ ಇದೆ ಇಲ್ಲ, ಓಪನ್ ಆಗಿಬಿಟ್ಟಿರುತ್ತಲ್ಲ. ಕೈ ಹಾಕಿ ಸರ್ ಮಾಡಿಸ್ತೀನಿ ಸರ್. ಈ ಕಡೆ ರೆಕಾರ್ಡ್ ಇನ್ನೂ ಜಾಸ್ತಿ ಕಳಿಸ್ತೀರಿ. ಆಧಾರ್ ನಂಬರ್ ಇದ್ರೆ ಅಷ್ಟೇ ಆಪ್ರೇಷನ್ ಮಾಡ್ತೀವಿ ಸರ್. ಆಮೇಲೆ ಅವ್ರು NPC ಆಗಿತ್ತಂದ್ರೆ ಬ್ಯಾಂಕಿಗೆ ಕರ್ತೀವಿ ಸರ್. NPC ಮಾಡ್ಸಕ್ಕೆ ಎಷ್ಟು ಜನ ಬರ್ತಾರೆ ಅಂದ್ರೆ ನಿಮ್ಮಲ್ಲಿ? ಒಂದು 50 ಮಂದಿ ಬರ್ತಾರೆ ಸರ್. 50 ಮಂದಿ ಬರ್ತಾರ? ಅಂದ್ರೆ NPC ಇನ್ನು ಆಕ್ಟಿವ್ ಇರ್ತಾರೆ ಸರ್. ಆಕ್ಟಿವ್ ಮಾಡಕ್ಕೆ ಬಂದು ಕೊಟ್ಟು ಕಳಿಸಿರ್ತೀನಿ ಸರ್. ಬಂದಿರ್ತಾರೆ ಸರ್. ಈ ಮೊದಲೆಲ್ಲ ಇದಿತ್ತು ಸರ್, ಈಗೆಲ್ಲ ಸರಿ ಆಗೈತಿ. ನಿಖೇಶ್ ಬರ್ತಾರೆ. ಈಗ ವಿಜಯದಿಂದ ಆರಾಗೆಲ್ಲ ಆನ್ಲೈನಲ್ಲಿ ಮೂವ್ ಆಗ್ತವೆ, ಯೋಜನೆ ಆ್ಯಪ್ನಲ್ಲಿ ಮೂವ್ ಆಗ್ತವೆ. ಸೊ ಹಾರ್ಡ್ ಕಾಪಿ ಏನು ಬರಲ್ಲ ನಿಮ್ಮಲ್ಲಿ? CSC ಸೆಂಟರ್ದಿಂದ ಗ್ರಾಮ ಒಂದರಿಂದ ಎಲ್ಲ ಸ್ಕ್ಯಾನ್ ಆಗಿ ಬರ್ತವೆ. ಸೊ ಸ್ಕ್ಯಾನ್ ಆಗಿ ಬಂದು ನಿಮ್ಮಿಂದ VA ಹೋಗ್ತಿತ್ತು ಅಥವಾ ಡೈರೆಕ್ಟ್ CSC ಸೆಂಟರ್ ಗ್ರಾಮವನ್ನಲ್ಲಿ ಏನು ಮಾಡ್ತಾ ಇದ್ದಾರೆ ಸರ್? ಅವ್ರೊಂದು ಸ್ವಲ್ಪ ಸ್ಕ್ಯಾನ್ ಮಾಡಿ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ತಾ ಇಲ್ಲ ಸರ್. ಸ್ಕ್ಯಾನ್ ಮಾಡಿ ಮಾಡಲೇಬೇಕು. ಗೊತ್ತಾಗಲ್ಲ ಸರ್. ರಿಜೆಕ್ಟ್ ಆಗಿ ಎಲ್ಲ ಅಪೀಲ್ ಬರ್ತಾ ಇದ್ದಾರೆ ಸರ್ ನಮಗೆ. ಅವ್ರು ಡಾಕ್ಯುಮೆಂಟ್ಸ್ ಹಾಕಿದ್ದಾರೆ ಸರ್, ಇವ್ರು ಇಶ್ಯೂ ಮಾಡೋಕ್ಕೆ ರೆಡಿ ಇರ್ತಾರೆ. ಲಾಂಗೆಸ್ಟ್ ದೂರ ಇರೋದು 65 ಕಿಲೋಮೀಟರ್. ಏನು ಮೇಜರ್ ಏನು ಅಡ್ರೆಸ್ ಕರೆಕ್ಷನ್ಗಳು ಬರ್ತಾರೆ. ಈಗ ಸಾಯಂಕಾಲ ಏನು ಡಿಸ್ಕಷನ್ ಮಾಡಿದ್ದಾರೆ ರೈತರು ಏನಾದರೂ ಮೊಬೈಲ್ ಆಗಿಲ್ಲ ಅಂದರೆ ಬಂದು ಮಾಡಬೇಕು. ಎಷ್ಟಿಂದಲೇ ಆಗುತ್ತೆ ಅಂದರೆ ಈ ಮೊಬೈಲ್ ಯಾರಾದರೂ ರೈತರು ಆಧಾರ್ ಕಾರ್ಡ್ನ ನಾವು ಅಪ್ಡೇಟ್ ಮಾಡ್ತೀವಿ, ಮೊಬೈಲ್ ನಂಬರ್ನ ಯೂಸ್ ಮಾಡಿ 48 ಅವರ್ಸ್ ಆಗುತ್ತೆ ಸರ್. ಬಟ್ ನೀವು ಸಾಫ್ಟ್ ಕಾಪಿ ತಗೋಬೋದಲ್ಲ. ಹಾರ್ಡ್ ಕಾಪಿ 21 ಡೇಸ್ಗೆ ಬರುತ್ತೆ. ಬಟ್ ನೀವು ಸಾಫ್ಟ್ ಕಾಪಿ ಪ್ರಿಂಟ್ ತಗೋಬೋದಲ್ಲ. ಈಗ ನಾನೇ ಮಾಡ್ತಿದ್ದೆ ಮೊಬೈಲ್ ನಂಬರ್ ಒಂದು ಲಿಂಕ್ ಆಯಿತಾ? 1 ಡೇಯಲ್ಲೇ ಆಗುತ್ತೆ ಸರ್. ನಮ್ಮ ಆಫೀಸಲ್ಲಿ ಗ್ರಾಮವನ್ನು 10 ತಿಂಗಳು ಎಷ್ಟಾಗ್ತದೆ? ನೀನು ಬೇರೆ ಕಡೆ ಇರ್ತಾನೆ, ಒಂದು 6 ಅಷ್ಟೇ ಆಫೀಸ್ ಇದೆ. 3 ಕೌಂಟ್ರದವ ಆಫೀಸ್ ಪ್ರಿಂಟ್ ಕೊಡ್ತೆ ಅಷ್ಟೇ. ಮತ್ತು ಅವನು ಕೊಡ್ತಾನಲ್ಲ ಅಲ್ಲಿ ಸರ್. ಇದು ನಮ್ಮ ಬ್ಯಾಕ್ ದಿವಸ ಎಷ್ಟು ಆರ್ಟಿಸ್ಟ್ ಬರ್ತಾವೆ? ಒಂದು ಆರ್ಟಿಸ್ಟ್ ಪ್ರಿಂಟೌಟ್ 10 ರೂಪಾಯಿ. ನೀನು ತುಂಬ ನಿಮ್ಮ ನಾವು ಓಕೆ ಓಕೆ.
ಈಗ ಮೋದಿಗೆ ಎಷ್ಟು ಅಪ್ಲಿಕೇಶನ್ ಬರ್ತಾರೆ ದಿವಸ ಅಂದಾಜು? ಸರ್ವರಿಕಂದ್ರೆ 30 ತನಕ ಬರ್ತದೆ ಸರ್. 30 ಬರ್ತಾವೆ. ಹಕ್ಕುಸ್ತು ಖರೀದಿ ಆಮೇಲೆ ಈ ಈಗ ಆಕಾರ ಬಂದು RTCಗೆ ಟೈಮ್ ನಿಮ್ಗೆ ಆಗ್ತೈತಿ. ಸರ್ ಈಗ ಏಜೆನ್ಸಿ ಸ್ಕ್ವೇರ್ ಅಂತ ಅಲ್ಲ ಸ್ಕ್ವೇರ್ ಅಲ್ಲ, ನಾವು ಏಜೆನ್ಸಿ ಕೊಟ್ಟರೆ ಅವ್ನು ನಿಮ್ಗೆ ಕೊಡ್ತಾನೆ. ಆ ಬಿಲ್ ಆಗೋದನ್ನ ಇದರಿಂದ ಹಾಕಿ ಸರ್ ಡೈರೆಕ್ಟ್ ಏಜೆಸ್ಗಿಂತ ಆಗ್ಬೇಕು ನಿಂದು. ಈಗ ಅವರು ನಮ್ಗೆ ಕೊಟ್ಟು ನಾವು ನಿಮ್ಗೆ ಕೊಡ್ತೀವಿ ಅಥವಾ ಅವರು ಡೈರೆಕ್ಟ್ ಏಜೆಸ್ಗಿಂತ? ಅವರು DCF ಕೊಟ್ಟು DCF ಅವ್ರು ಬಿಲ್ ಕೊಟ್ಟಂತೆ ಅವ್ರು ಕೊಡ್ತಾರೆ ಸರ್. ನಮ್ಮ DCF ಬಂದಿದೆ ಇಲ್ಲಿ ಈಗ. ಸರ್ ಈಗ ಸರ್ ನಾವು ಈಗ ಏಜೆನ್ಸಿ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕು ಸರ್. ಏನೋ ಕೇಳಿದ್ರೆ ಏಜೆನ್ಸಿ ಕೇಳಿದ್ರೆ ಅಂತ ಹೇಳಿ ಯಾರು ಹಂಗೆ ಆಫೀಸ್ಗೆ ಮತ್ತು ಏಜೆನ್ಸಿಗೂ ಮಾತಾಡ್ತೀನಿ ಸರ್. ಅಲ್ಲೋ ಏಜೆಸ್ಗಿಂದ DCF ಬಂತಂದ್ರೆ ಸೊ ನಮ್ಮವ್ರು ಬೇಗ ಕೊಡ್ತಾರೆ. ಸೊ ನಮ್ಮಿಂದ ಇನ್ನೂ ಏನಾದ್ರು ನಮ್ಮಿಂದ ಪೆಂಡಿಂಗ್ ಆಯಿತು, ಗೌರ್ಮೆಂಟಿಂದ ನಮ್ಗೆ ಬರೋದು ಪೆಂಡಿಂಗ್. ಪೆಂಡಿಂಗ್ ಇದೆ ಅಂತ